ಒಮ್ಮೆ ಒಂದು ಪುಟ್ಟ ಪಟ್ಟಣದಲ್ಲಿ ಆನಂದ್ ಮತ್ತು ನಂದಿನಿ ಎಂಬ ಇಬ್ಬರಿದ್ದರು. ಆನಂದ್ಗೆ ಪುಸ್ತಕಗಳೆಂದರೆ ಜೀವ, ನಂದಿನಿಗೆ ಸಂಗೀತವೆಂದರೆ ಉಸಿರು. ಇಬ್ಬರೂ ಪ್ರತಿದಿನವೂ ಅದೇ ಹಳೆಯ ಗ್ರಂಥಾಲಯಕ್ಕೆ ಬರುತ್ತಿದ್ದರು. ಮಾತು ಕಡಿಮೆ, ಕಣ್ಣಿನ ನಗು ಮಾತ್ರ ಹೆಚ್ಚು. ಮೌನದಲ್ಲೇ ಪರಿಚಯ ಬೆಳೆದಿತು. ಒಂದು ದಿನ ಮಳೆ ಸುರಿಯಿತು. ನಂದಿನಿಯ ಕೈಯಲ್ಲಿದ್ದ ಪುಸ್ತಕ ನೆನೆಸಿಕೊಳ್ಳುತ್ತಿತ್ತು. ಆನಂದ್ ತನ್ನ ರುಮಾಲನ್ನು ಮುಂದಿಟ್ಟನು. ಆ ಕ್ಷಣದಲ್ಲಿ ಮಳೆಗಿಂತಲೂ ಮೃದುವಾದ ಒಂದು ಭಾವನೆ ಇಬ್ಬರ ಹೃದಯಗಳ ನಡುವೆ ಹರಿಯಿತು. ನಂತರ ದಿನಗಳು ಹೋದಂತೆ ಅವರು ಪುಸ್ತಕಗಳ ಸಾಲಿನಲ್ಲಿ, ಹಾಡಿನ ಸಾಲಿನಲ್ಲಿ, ನಗುವಿನ ಸಾಲಿನಲ್ಲಿ ಒಟ್ಟಾಗಿ ನಡೆಯತೊಡಗಿದರು. ದೊಡ್ಡ ಮಾತುಗಳಿಲ್ಲ, ಭರವಸೆಗಳಿಲ್ಲ, ಆದರೆ ಕಾಳಜಿಯಿತ್ತು, ಗೌರವ ಇತ್ತು. ಒಂದು ಸಂಜೆ ನಂದಿನಿ ಹಾಡಿದಳು. ಆನಂದ್ ಕೇಳಿಸಿಕೊಂಡ. ಹಾಡು ಮುಗಿದಾಗ ಅವನು ಹೇಳಿದನು, ನಿನ್ನ ಸಂಗೀತ ನನ್ನ ಮೌನಕ್ಕೆ ಅರ್ಥ ಕೊಡುತ್ತದೆ. ನಂದಿನಿ ನಗುತ್ತಾಳೆ. ನಿನ್ನ ಮೌನ ನನ್ನ ಹಾಡಿಗೆ ನೆಲೆ ಕೊಡುತ್ತದೆ. ಅವರ ಪ್ರೇಮ ಅಷ್ಟೇ, ಜೋರಾಗಿ ಘೋಷಿಸಲಿಲ್ಲ, ಆದರೆ ನಿಧಾನವಾಗಿ